ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗೆಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 16ನೇ ವಾಕ್ಯ. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿಬಿಡುವಿ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರ್ತಾರೆ. ಯೆಹೋಶುವನ ನಾಯಕತ್ವದಲ್ಲಿ ಅಲ್ಲಿ ಸೆಟ್ಲ್ ಆಗ್ತಾರೆ. ಆದರೆ ಯೆಹೋಶುವನ ಮರಣದ ನಂತರ ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾರೆ. ಕಾರಣ, ಅವರಿಗೆ ಹೇಳೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ, ನಾಯಕ ಇಲ್ಲ, ಅವರಿಗೆ ಮಾರ್ಗದರ್ಶನ ನೀಡುವವರು ಯಾರೂ ಇಲ್ಲ. ಈ ರೀತಿ ತಮ್ಮ ಇಷ್ಟ ಬಂದ ಹಾಗೆ ಅವರು ಜೀವಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಹಾಗೆ ಇಷ್ಟ ಬಂದ ಹಾಗೆ ಜೀವಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವರು ಅವರನ್ನು ಕೋಪದಿಂದ ಶತ್ರುಗಳ ಕೈಗೆ ಕೊಟ್ಬಿಡ್ತಾರೆ. ಶತ್ರುಗಳು ಅವರನ್ನು ಆಳ್ವಿಕೆ ಮಾಡ್ತಾರೆ, ಶತ್ರುಗಳು ಅವರನ್ನು ಹಿಂಸಿಸ್ತಾರೆ, ಪೀಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ದೇವರ ಸನ್ನಿಧಿಯಲ್ಲಿ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ದೇವರು ಮತ್ತೆ ರಕ್ಷಕನನ್ನು ಎಬ್ಬಿಸ್ತಾರೆ. ರಕ್ಷಕನು ಅವರನ್ನು ಕಾಪಾಡ್ತಾರೆ. ನಂತರ ಅವನು ಸತ್ತ ನಂತರ ಮತ್ತೆ ಇಸ್ರಾಯೇಲರು ಪಾಪಕ್ಕೆ ಬೀಳ್ತಾರೆ, ದೇವರು ಶತ್ರುಗಳಿಗೆ ಕೊಡ್ತಾರೆ. ಈ ರೀತಿ ನಡೀತಾ ಇರಬೇಕಾದ್ರೆ ನಮಗೆ ಗೊತ್ತು, ಇಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ದೇವರು ಏನು ಮಾಡ್ತಾರೆ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದನು. 7 years ಆ ಮಿದ್ಯಾನ್ಯರ ಕೈಗೆ ಒಪ್ಪಿಸಿದ್ದಾರೆ. ಮಿದ್ಯಾನ್ಯರು ಅವರನ್ನು ಏನು ಮಾಡ್ತಾ ಇದ್ದಾರೆ, ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರಿಗೆ ಬಹಳ ಕಷ್ಟ ಕೊಡ್ತಾರೆ. ಏನು ಕಷ್ಟ ಕೊಡ್ತಾರೆ ಅಂದರೆ, ಇವರು ಬೀಜ ಬಿತ್ತಿ ಎಲ್ಲ ಬೆಳೆ ಬೆಳೆದಾಗ ಅವ್ರು ಎಲ್ಲ ಬಂದು ಏನು ಮಾಡ್ತಾರೆ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲವನ್ನ ತಗೊಂಡು ಅವ್ರು ತಿಂತಾರೆ. ಬೆಳೆಯೋದು ಇವರು, ಉಳುಮೆ ಮಾಡೋದು ಇವರು, ಅದಕ್ಕೆ ಗೊಬ್ಬರ ಹಾಕೋದು ಇವರು, ಅದನ್ನು ರಾತ್ರಿಯೆಲ್ಲ ಕಾಯೋದು ಇವರು, ತಿನ್ನೋದೆಲ್ಲ ಶತ್ರುಗಳು. ಈ ರೀತಿಯಾದಂಥ ಸಮಯದಲ್ಲಿ ಗಿದ್ಯೋನನಿಗೆ ಒಂದು ಯೋಚನೆ ಬರ್ತದೆ, ಈ ಥರ ಮಾಡೋಂಗಿಲ್ಲ, ನಾನು ಏನಾದರೂ ಮಾಡಿ ಅದನ್ನು ಉಳಿಸ್ಕೋಬೇಕು ಅಂತೇಳಿ ಅವನೇನು ಮಾಡ್ತಾನೆ, ಮಿದ್ಯಾನರಿಗೆ ಗೊತ್ತಾಗದ ಹಾಗೆ 11ನೇ ಅಧ್ಯಾಯ 11 ವಾಕ್ಯದಲ್ಲಿ ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ದ್ರಾಕ್ಷೆ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿತಾ ಇದ್ದಾನೆ. ದ್ರಾಕ್ಷೆ ಹಣ್ಣು ಪ್ರೆಸ್ ಮಾಡುವಂತಹ ವೈನ್ ಪ್ರೆಸ್ಸಲ್ಲಿ ಗೋಧಿಯನ್ನು ಬಡಿತಾ ಇದ್ದಾನೆ. ಯಾಕೆಂದರೆ ಅವರಿಗೆ ಗೊತ್ತಾಗಬಾರ್ದು. ಗೋಧಿ ಸಮಯದಲ್ಲಿ ಅವ್ರು ಯಾರು ದ್ರಾಕ್ಷೆ ಆಲೆ ಹತ್ರ ಹೋಗಲ್ಲ. ದ್ರಾಕ್ಷೆ ಹಣ್ಣಿನ ಸಮಯದಲ್ಲಿ ಯಾರು ಗೋಧಿ ಹೊಲದ ಹತ್ರ ಬರಲ್ಲ. ಈಗ ಇವನು ದ್ರಾಕ್ಷೆ ಆಲೆಯ ಬಳಿಯಲ್ಲಿ ಗೋಧಿಯನ್ನು ಬಡಿತಾ ಇದ್ದಾನೆ. ಅವ್ರಿಗೆ ಗೊತ್ತಾಗದ ಹಾಗೆ ಬಡಿದು ತಂದು ಮನೆಗಿಟ್ಟು ನಾನೇ ತಿನ್ನಬೇಕು, ಅವ್ರಿಗೆ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ದೇವರು ಇದನ್ನು ನೋಡಿದಾಗ ದೇವರು ಅವನನ್ನು ಆರಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ತಾರೆ. 14ನೇ ವಾಕ್ಯ ಹೇಳುತ್ತೆ, ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲನನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸು ಎಂಬುದಾಗಿ ದೇವರು ಹೇಳ್ತಾರೆ. ಆಗ ಅವನ ಜೀವಿತದಲ್ಲಿ ಅವನಿಗೊಂಥರ ಭಯ ಆಗ್ತದೆ. ಅವನು ಹೇಳ್ತಾನೆ, ನಾನಿಲ್ಲ ಸ್ವಾಮಿ, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಮನೆ ಬಹಳ ಸಣ್ಣ ಮನೆ, ಅದು ಮಾತ್ರವಲ್ಲ ನಮ್ಮ ಕುಲನೇ ಸಣ್ಣದು, ನಾವು ಅದಷ್ಟೆಲ್ಲ ದೊಡ್ಡ ಕಾರ್ಯಗಳು ಮಾಡೋಕ್ಕಾಗಲ್ಲ, ನಮಗಿಂತ ಒಳ್ಳೆ ಕುಲ ಇರೋರಿದ್ದಾರೆ, ನಮಗಿಂತ ಟ್ಯಾಲೆಂಟ್ ಇರೋರು ಇದ್ದಾರೆ ಅಂತ ಹೇಳಿದಾಗ ದೇವರು ಹೇಳುವಂಥ ಮಾತು, ನಾನು ನಿನ್ನ ಸಂಗಡ ಇರುವುದರಿಂದ, ನಾನು ನಿನ್ನ ಜೊತೆ ಇರುವುದರಿಂದ ನೀನು ಮಿದ್ಯಾನ್ಯರನ್ನು ಒಬ್ಬ ಮನುಷ್ಯನನ್ನು ಎಂಬಂಥ ರೀತಿಯಲ್ಲಿ ಸೋಲಿಸ್ತೀವಿ. ಸಾವಿರಾರು ಜನ ಇರುವಂತಹ ಮಿದ್ಯಾನ್ಯರು, ಸಾವಿರಾರು ಬಲವುಳ್ಳಂತಹ ವ್ಯಕ್ತಿಗಳಿರುವಂತಹ ಮಿದ್ಯಾನ್ಯರನ್ನು ಒಂದೇ ಮನುಷ್ಯನ ಹಾಗೆ, ಒಬ್ಬ ಮನುಷ್ಯನೆಂಬ ರೀತಿಯಲ್ಲಿ ನೀನು ಅವನನ್ನು ಸಾಯಿಸ್ತೀಯ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇರೋದಾದರೆ ಮಾತ್ರವಲ್ಲ, ಅದರ 14ನೇ ವಾಕ್ಯ ಇರುತ್ತವೆ, ಈ ನಿನ್ನ ಬಲದಿಂದ ನಾನು ನಿನ್ನನ್ನು ಕಳುಹಿಸ್ತೇನೆ, ಹೋಗು, ಈ ನಿನ್ನ ಬಲದಿಂದ ಮಿದ್ಯಾನ್ಯರು ಸೋಲಿಸು. ಅದರ ಅರ್ಥ, ದೇವರು ನಿನ್ನನ್ನು ಕಳುಹಿಸಿ ದೇವರು ನಿನ್ನ ಸಂಗಡ ಇರುವುದಾದರೆ ನಿನಗೆ ವಿರುದ್ಧವಾಗಿ ಬಂದಂಥ ಶತ್ರು ಎಷ್ಟೇ ದೊಡ್ಡವನಾಗಿರ್ಬೋದು, ಎಷ್ಟೇ ಪ್ರಬಲನಾಗಿದ್ದರೂ ಸಹ ಕಳುಹಿಸಿದ್ದು ದೇವರಾದರೆ, ಜೊತೆಯಲ್ಲಿರೋದು ದೇವರಾದರೆ, ಆ ದೇವರು ನಿನಗೆ ಜಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಸನ್ನಿವೇಶಗಳು ಪ್ರತಿಕೂಲವಾಗಿರ್ಬೋದು, ನಿನ್ನ ರೋಗಗಳು
ಸೌಖ್ಯವಾಗದ ಹಾಗೆ ಬಹಳ ಕಷ್ಟವನ್ನು ಅನುಭವಿಸ್ತಾ ಇರ್ಬೋದು. ಆದರೆ ನಿನ್ನನ್ನು ಕಳುಹಿಸಿದ್ದು ದೇವರಾದರೆ, ನಿನ್ನ ಜೊತೆ ಇರೋದು ದೇವರಾಗಿದ್ದರೆ, ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗ್ಗೆ ಆತನಲ್ಲಿ ನೀನು ಆಶ್ರಯಿಸು, ಆತನ ಮುಖವನ್ನು ನೋಡು. ಆತನು ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆತನಲ್ಲಿ ಆಶ್ರಯಿಸುವಾಗ ನಿನಗಾಗಿ ಜಯವನ್ನು ಕೊಡುವ ಒಬ್ಬ ದೇವರಿದ್ದಾನೆ. ದೇವರು ಗಿದ್ಯೋನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರೋದರಿಂದ ನಿನ್ನ ಬಲ ಮಾತ್ರವಲ್ಲ, ನಾನು ನಿನ್ನ ಜೊತೆ ಇದ್ದಾಗ ಇನ್ನೊಂದು ಬಲ. ಕೆಲವರು ಹೇಳ್ತಾರಲ್ಲ, ಇಂಥವ್ರು ನನ್ನ ಜೊತೆ ಇರೋದ್ರಿಂದ ಆನೆ ಬಲ ಬಂತು ಅಂತ. ದೇವರು ನಮ್ಮ ಜೊತೆ ಇದ್ದರೆ ಬರೀ ಆನೆ ಬಲ ಅಲ್ಲ, ಅದು ಸರ್ವಶಕ್ತನ ಸಾನ್ನಿಧ್ಯದೊಂದಿಗೆ ನಾವು ಮುಂದೆ ಹೋಗ್ತೀವಿ. ಆತನ ಮುಂದೆ ತಲೆ ಬಾಗದೇ ಇರುವವರು ಯಾರೂ ಇಲ್ಲ. ಆತನ ಶಕ್ತಿಯ ಮುಂದೆ ತಲೆ ಬಾಗದೇ ಇರುವವರು ಯಾರೂ ಇಲ್ಲ. ಈ ದಿವಸ ಕರ್ತನ ಮುಖವನ್ನು ನೋಡೋಣ. 7 ವರ್ಷಗಳಿಂದ ಕಷ್ಟ ಕೊಡ್ತಾ ಇರುವಂಥ ಮಿದ್ಯಾನರನ್ನು ಮುಂದಿನ ವಾಕ್ಯ ಹೇಳುತ್ತೇವೆ. ಒಂದು ವ್ಯಕ್ತಿ ಈ ಗಿದ್ಯೋನ ಅದ್ಭುತಕರವಾದ ರೀತಿಯಲ್ಲಿ ಜಯಶಾಲಿಯಾಗಿ ಹೊರಗೆ ಬರೋದಾದರೆ, ನಿನ್ನ ಸಮಸ್ಯೆಯ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದರೆ, ನಿನ್ನನ್ನು ಕಳುಹಿಸಿದರೆ ನಿನಗೆ ಜಯವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಅಪ್ಪ. ಅವರ ಜೀವಿತದಲ್ಲಿ ನೀನವ್ರನ್ನ ಕಳುಹಿಸು, ನೀನವರ ಸಂಗಡ ಇದ್ದು ಅವರನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.